ಡಿಎಚ್ಎಸ್ ನೇತೃತ್ವದಲ್ಲಿ ಬಾಗೇಪಲ್ಲಿ ಪಟ್ಟಣದ ಅಂಬೇಡ್ಕರ್ ಪುತ್ಥಳಿ ಮುಂದೆ ಕೇಂದ್ರ ಗೃಹ ಸಚಿವರ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ರಾಜ್ಯ ಕಾರ್ಯದರ್ಶಿ ಚಂಚುರಾಯನಪಲ್ಲಿ ಕೃಷ್ಣಪ್ಪ ಅವರು, ಅಂಬೇಡ್ಕರ್ ಅವರನ್ನು ಅಪಹಾಸ್ಯ ಮಾಡುವ ರೀತಿಯಲ್ಲಿ ಸಂಸತ್ತಿನಲ್ಲೇ ಕೇಂದ್ರ ಗೃಹ ಸಚಿವರು ಅವಮಾನಿಸಿದ್ದಾರೆ. ಸಂವಿಧಾನ ನೀಡಿದ ಮಹಾಜ್ಞಾನಿಯನ್ನು ಅವಮಾನಿಸಿದ್ದು, ದೇಶದ ಬಹುಸಂಖ್ಯಾತರನ್ನೊಳಗೊಂಡ ಪ್ರಜಾಪ್ರಭುತ್ವವನ್ನೇ ಅವಮಾನಿಸಿದ್ದಾರೆ ಎಂದರು. ಸಂವಿಧಾನದ ಆಶಯಗಳನ್ನು ಮಣ್ಣುಪಾಲು ಮಾಡಿ ಆರ್ಎಸ್ಎಸ್ ಬಿಜೆಪಿ ಮನುವಾದವನ್ನು ದೇಶದ ಮೇಲೆ ಹೇರಲು ಹೊರಟಿದ್ದಾರೆ. ಈ ಬಿಜೆಪಿ ಸರ್ಕಾರ ಬಂದಾಗಲಿಂದ ದೇಶದಲ್ಲಿ ದಲಿತರ ಮೇಲೆ ನಿರಂತರ ದೌರ್ಜನ್ಯ ದಬ್ಬಾಳಿಕೆಗಳು ನಡೆಯುತ್ತಿವೆ. ಜಾತಿ ತಾರತಮ್ಯ, ಧರ್ಮಾಂಧತೆ ಪೋಷಿಸುವ ಕೆಲಸ ಮಾಡುತ್ತಿದ್ದಾರೆ. ಹಾಗಾಗಿ ಅಮಿತ್ ಶಾ ಅವರನ್ನು ಗೃಹ ಸಚಿವರ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಗಡೀಪಾರು ಮಾಡಿ ಈ ಪ್ರಕರಣದ ಕುರಿತು ತನಿಖೆ ಮಾಡಬೇಕೆಂದು ಒತ್ತಾಯಿಸಿದರು. ಬಾಗೇಪಲ್ಲಿ ತಾಲೂಕು ಸಮಿತಿಯಿಂದ ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇದರ ಭಾಗವಾಗಿ ಬಂದಿರತಕ್ಕಂಥ ಎಲ್ಲ ದಲಿತ ಮುಖಂಡರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ, ಇವತ್ತೇನು ಈ ಪ್ರತಿಭಟನೆ ಹಮ್ಮಿಕೊಂಡಿರ್ತಕ್ಕಂಥ ಕಾರಣ ಏನಂತಂದರೆ, ಪಾರ್ಲಿಮೆಂಟಲ್ಲಿ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರನ್ನು ಅವಹೇಳನಕಾರಿ ಮಾತುಗಳನ್ನು ಆಡಿದ್ದಾರೆ. ಅವರ ವಿರುದ್ಧವಾಗಿ ಇವತ್ತು ರಾಜ್ಯಾದ್ಯಂತ ದೇಶಾದ್ಯಂತ ದಲಿತ ಹಕ್ಕುಗಳ ಸಮಿತಿ ಹೋರಾಟ ಮಾಡ್ತಾ ಇದೆ. ತಕ್ಷಣ ಅಮಿತ್ ಶಾ ಅವರನ್ನು ಗೃಹ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಅವರನ್ನು ಗಡೀಪಾರು ಮಾಡಬೇಕಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಬಂಧುಗಳೇ, ಈ BJP ಮತ್ತು RSS ಸೇರಿಕೊಂಡು ಇಡೀ ದೇಶವನ್ನೇ ಹಾಳು ಮಾಡ್ತಾ ಇದೆ. ಆದರೆ ಈ ದೇಶದಲ್ಲಿರ್ತಕ್ಕಂಥ ದಲಿತರ ಮೇಲಿರ್ತಕ್ಕಂಥ ದೌರ್ಜನ್ಯ, ದಬ್ಬಾಳಿಕೆ, ಮಹಿಳೆಯರ ಮೇಲೆ ದಬ್ಬಾಳಿಕೆ, ಅಲ್ಪಸಂಖ್ಯಾತರ ಮೇಲೆ ದಬ್ಬಾಳಿಕೆ, ಬಡವರ ಮೇಲೆ ದಬ್ಬಾಳಿಕೆ ವಿಪರೀತವಾಗಿ ನಡೀತಾ ಇದೆ ಈ ದೇಶದಲ್ಲಿ. ಆದರೆ ಈ BJP ಮತ್ತು RSS ಜಾತಿವಾದ ಮಾಡಿ, ಜಾತಿ ತಾರತಮ್ಯ ಮಾಡಿ, ಜಾತಿಗಳ ಆಧಾರದ ಮೇಲೆ ಈಗ ರಾಮರಾಜ್ಯವನ್ನು ಕಟ್ಟಲಿಕ್ಕೆ ಹೋಗ್ತಾ ಇದ್ದಾರೆ. ಆದರೆ ಈ ದೇಶ, ಭಾರತ ದೇಶದಲ್ಲಿ ಬಹುಭಾಷೆಗಳಿರ್ತಕ್ಕಂಥ ದೇಶ ಇದು. ಎಲ್ಲ ಜಾತಿ ಜನರು ಇದ್ದಾರೆ, ಎಲ್ಲ ಭಾಷೆಗಳ ಜನರು ಇದ್ದಾರೆ. ಆದರೆ ಎಲ್ಲ ಜಾತಿ ಜನರು ಸೌಹಾರ್ದತೆಯಿಂದ ಈ ದೇಶದಲ್ಲಿ ಬದುಕ್ತಾ ಇದ್ದೀವಿ. ಆದರೆ ಜಾತಿ ಮೇಲೆ ಎತ್ತುಗಟ್ಟಿ ಗಲಾಟೆಗಳು ಮಾಡಿಸಿ ದೌರ್ಜನ್ಯ ಮಾಡಿಸ್ತಾ ಇದ್ದಾರೆ ಈ BJP ಸರ್ಕಾರವು. ಡಿಎಚ್ಎಸ್ ಜಿಲ್ಲಾಧ್ಯಕ್ಷ ಬಿಳ್ಳೂರು ಕೆ ನಾಗರಾಜ್ ಮಾತನಾಡಿ, ದೇಶದಲ್ಲಿ ಕಟ್ಟುಪಾಡುಗಳನ್ನು ಶತಮಾನಗಳಿಂದಲೂ ಅನುಸರಿಸಿಕೊಂಡು ಬರಲಾಗುತ್ತಿತ್ತು. ಈ ಕಟ್ಟುಪಾಡುಗಳಿಂದ ಮೇಲು ಕೀಳೆಂಬ ತಾರತಮ್ಯಗಳು ಹೆಚ್ಚಾಗಿದ್ದವು. ಆದರೆ ಅಂತಹ ಎಲ್ಲವನ್ನೂ ತೊಡೆದುಹಾಕಿ ದೇಶದ ಎಲ್ಲ ವರ್ಗಗಳ ಜನತೆಗೆ ನ್ಯಾಯ ದೊರಕಿಸಲು ಅಂಬೇಡ್ಕರ್ ಸಂವಿಧಾನ ರಚನೆ ಮಾಡಿದ್ದಾರೆ ಎಂದರು. ಈ ವೇಳೆ ಡಿಎಚ್ಎಸ್ ಜಿಲ್ಲಾ ಕಾರ್ಯದರ್ಶಿ ಕೆ ಮುನಿಯಪ್ಪ, ತಾಲೂಕು ಅಧ್ಯಕ್ಷ ಆಗಟ್ಟಿ ಮಡಕ ಕೃಷ್ಣಪ್ಪ, ವಾಲ್ಮೀಕಿ ಅಶ್ವತ್ಥಪ್ಪ, ಚನ್ನರಾಯಪ್ಪ, ಚಿನ್ನಪ್ಪಯ್ಯ, ರಾಮಂಜಿ ಮತ್ತಿತರರು ಹಾಜರಿದ್ದರು. ಗಣೇಶ್, CTV ನ್ಯೂಸ್.